ಇತ್ತೀಚೆಗೆ ಹೈದರಾಬಾದ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಂಥ ಮಾತು 7 ಅಂಶಗಳ ಬಗ್ಗೆ ಅವರು ಉಲ್ಲೇಖ ಮಾಡಿದ್ರು. ಯಾವ್ಯಾವ ಅಂಶಗಳ ಬಗ್ಗೆ? ತೈಲ ಬಳಕೆ ಕಡಿಮೆ ಆಗಬೇಕು, 1 ವರ್ಷಗಳ ಕಾಲ ಬಂಗಾರ ಖರೀದಿ ಮಾಡಬೇಡಿ, ವಿದೇಶ ಪ್ರವಾಸ ಮಾಡಬೇಡಿ, ಸಾರ್ವಜನಿಕ ಸಾರಿಗೆಗಳನ್ನು ಹೆಚ್ಚು ಬಳಕೆ ಮಾಡಿ. ಈ ಎಲ್ಲ ಕರೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಕೊಟ್ಟಿದ್ರು. ಅವತ್ತು ಅವರು ಕರೆ ಕೊಟ್ಟಾಗ ವ್ಯಾಪಕವಾದಂಥ ಟೀಕೆಗೆ ಅವರ ಕರೆಗಳು ಗುರಿಯಾಗಿತ್ತು. ಒಬ್ಬ ದೇಶದ ಪ್ರಧಾನಿಯಾಗಿ ಇಂಥ ಮಾತುಗಳನ್ನು ಮಾತನಾಡಬಾರದು, ಜನ ಭಯಭೀತಿಗೆ ಒಳಗಾಗ್ಬಿಡ್ತಾರೆ. ಅವರೇನೋ ಹೇಳಿ ಹೋಗ್ತಾರೆ, ಹೇಳಿದ ನಂತರ ಅವರೇನಾದರೂ ಫಾಲೋ ಮಾಡ್ತಾರಾ? ಅದನ್ನು ಅವರ ಹಿಂದೆಯೇ ಅನೇಕ ಕಾರುಗಳೆಲ್ಲ ಹೋಗುತ್ತೆ, ಸಿಬ್ಬಂದಿಗಳು ಇರ್ತಾರೆ. ಅದನ್ನೇನಾದರೂ ಕಡಿತ ಮಾಡೋದಕ್ಕೆ ಸಾಧ್ಯ ಇದೆಯಾ? ಸ್ವತಃ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ರು, ನೋಡಿ ಕೇಂದ್ರ ಸಚಿವ ಸಂಪುಟದ ಈ ಸದಸ್ಯರು ಏನಿದ್ದಾರೆ ಸಚಿವರಿಗೆಲ್ಲ ಹೇಳಕ್ಕೆ ಹೇಳಿ ಎಲ್ಲರೂ ಕೂಡ ಸಾರ್ವಜನಿಕ ಸೇವೆಯನ್ನು ಅವಲಂಬನೆ ಮಾಡೋಕ್ಕೆ ಹೋಗಿ, ಅಂದರೆ ಮೆಟ್ರೋದಲ್ಲಿ ಬಸ್ನಲ್ಲಿ ಹೋಗೋದಕ್ಕೆ ಹೇಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದರು. ವ್ಯಾಪಕವಾಗಿ ಟೀಕೆಗೆ ಗುರಿಯಾಗಿತ್ತು ಪ್ರಧಾನಿಗಳ ಹೇಳಿಕೆ. ಅಂದರೆ ಅವರು ಅದನ್ನು ಫಾಲೋ ಮಾಡ್ತಾರಾ? ಕೇವಲ ಸಾರ್ವಜನಿಕರ ಮೇಲೆ ಕೇವಲ ಹೇಳಿಕೆಯಾಗಿ ಹೊರೆಯಾಗಿ ಮಾತ್ರ ಇದು ಪರಿಣಮಿಸುತ್ತೆ ಅನ್ನುವಂಥ ಚರ್ಚೆಗಳಾಗಿತ್ತು. ಆದರೆ ಅದು ಹಾಗಾಗಿಲ್ಲ. ಇದೀಗ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ರಾಜ್ಯಗಳ ಮುಖ್ಯಮಂತ್ರಿಗಳು ಇದನ್ನು ಫಾಲೋ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಕೇವಲ ಭಾಷಣಕ್ಕೆ ಮಾತ್ರ ಸೀಮಿತವಲ್ಲ, ವಾಸ್ತವದಲ್ಲಿ ನಾನೂ ಕೂಡ ನಿಮ್ಮಂತೆ ಅನುಕರಣೆ ಮಾಡ್ತೀನಿ ಎನ್ನುವಂತಹ ನಿಟ್ಟಿನಲ್ಲಿ ಅದೊಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಏನಾಗಿದೆ ಹಾಗಾದರೆ? ಪ್ರಧಾನಿ ಮೋದಿಯವರ ಬೆಂಗಾವಲು ಕಡಿತ ದೇಶಕ್ಕೆ ಮಾದರಿಯಾಗಿದೆ. ಒಂದು ದೇಶದ ಪ್ರಧಾನಿಗೆ ಯಾವ ಪರಿಪ್ರಮಾಣದಲ್ಲಿ ಸೆಕ್ಯೂರಿಟಿ ಇರುತ್ತೆ ಅನ್ನೋದನ್ನು ನೀವು ಊಹೆ ಮಾಡಿಕೊಳ್ಳಿ. ಬೆಂಗಳೂರಿಗೆ ಪ್ರಧಾನಿಗಳು ಬರ್ತಾರೆ ಅಂತ ಹೇಳಿದರೆ ಅಲ್ಲಿ 15 ದಿನಗಳ ಮೊದಲೇ ಭದ್ರತಾ ಪಡೆಗಳು ಬಂದು ಠಿಕಾಣಿ ಹೂಡಿರುತ್ತೆ. ಆ ಜಾಗಗಳು ಹೆಂಗಿರುತ್ತೆ, ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ವಿಶ್ಲೇಷಣೆಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ SPG ಅವರು ಎಲ್ಲರೂ ಕೂಡ ಭದ್ರತೆಯನ್ನು ತೆಗೆದುಕೊಂಡಿರ್ತಾರೆ. ಆದರೆ ಇದೀಗ 50% ಬೆಂಗಾವಲನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಡಿತ ಮಾಡಿರೋದು. ವಾಹನಗಳ ಸಂಖ್ಯೆ 50% ಕಡಿತ ಆಗಿದೆ. ಅನಗತ್ಯ ವಾಹನಗಳ ಸಂಖ್ಯೆಯನ್ನು ತಗ್ಗಿಸೋದಕ್ಕೆ SPGಗೆ ಸೂಚನೆ ಕೊಟ್ಟಿದ್ದಾರೆ. ಭದ್ರತಾ ವಿವಾದದಲ್ಲಿ ಸಾಲು ವಾಹನಗಳ ಬದಲಿಗೆ ಕಡಿಮೆ ಇರುತ್ತೆ ವಾಹನಗಳು. ಈಗಾಗಲೇ ಗುವಾಹಟಿ ಮತ್ತು ವಡೋದರ, ಗುಜರಾತ್ ಮತ್ತು ಅಸ್ಸಾಂಗೆ ಭೇಟಿ ಕೊಟ್ಟಂಥ ಸಮಯದಲ್ಲಿ ಈ ನಿಯಮವನ್ನು ಪ್ರಧಾನಿಗಳು ಜಾರಿಗೆ ತಂದಿದ್ದಾರೆ. ವಿದೇಶಿ ವಿನಿಮಯ ಮತ್ತು ಇಂಧನ ಉಳಿತಾಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಾವೇ ಸ್ವತಃ ಒಂದು ಮುನ್ನುಡಿಯನ್ನು ಬರೆದಿರೋದು. ನೀವು ನೋಡಿ, 50% ಕಡಿಮೆ ಆಗಿದೆ. ಬಟ್ ವ್ಯವಸ್ಥೆ ಭದ್ರತೆಯಲ್ಲಿ ಯಾವುದೇ ಬದಲಾವಣೆಗಳಾಗಲ್ಲ. ಭದ್ರತೆ ವಿಚಾರದಲ್ಲಿ ಭದ್ರತೆ ಇದ್ದೇ ಇರುತ್ತೆ. ಅದು VIP ವಾಹನಗಳಾಗಿರ್ಬೋದು, ಬುಲೆಟ್ ಪ್ರೂಫ್ ವಾಹನ 2 ಇರುತ್ತೆ. ಅದರ ಜೊತೆಗೆ ಜಾಮರ್ ನಿರೋಧಕಗಳಾಗಿರ್ಬೋದು, ಆಂಬ್ಯುಲೆನ್ಸ್ಗಳಾಗಿರ್ಬೋದು, ಇವೆಲ್ಲ ವ್ಯವಸ್ಥೆಗಳು ಹಾಗೇ ಇರುತ್ತೆ. ನೀವು ನೋಡಿ, SPG ಅಂತ ಭದ್ರತೆ ಬಂದಾಗ ಅವರಿಗೆ ಒಂದು ಕೈಪಿಡಿ ಇದೆ. ಯಾವ ಕೈಪಿಡಿ ಇದೆ? ಬ್ಲೂ ಬುಕ್ ಅಂತ ಕರೀತಾರೆ. ಆ ಬ್ಲೂ ಬುಕ್ ಮುಖಾಂತರವೇ ಅವರು ಒಬ್ಬ ಪ್ರಧಾನಿಗೆ ಒಂದು ಭದ್ರತೆಯನ್ನು ಕೊಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಆ ಬ್ಲೂ ಬುಕ್ ಮಾದರಿಯಲ್ಲೇ ಎಲ್ಲವೂ ಇರುತ್ತೆ. ಆದರೆ ಅನಗತ್ಯವಾಗಿ ಯಾವ್ಯಾವ ವಾಹನಗಳು ಏನೇನಿತ್ತಲ್ಲ ಅವುಗಳನ್ನು ಕಡಿತಗೊಳಿಸಿ ಅದೇ ಸಮಯದಲ್ಲಿ ಭದ್ರತೆಗೂ ಕೂಡ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಬೇಕು ಅಂತೆಲ್ಲ ಹೇಳಿದ್ದಾರೆ. ಹೀಗಾಗಿ SPG ಕಮಾಂಡ್ಗಳು, ಅದಾದ ನಂತರ ಸಾಗಾಣ ವಾಹನಗಳು ಎಲ್ಲವೂ ಕೂಡ ಅದೇ ರೀತಿಯಾಗಿರುತ್ತೆ. 50% ಅಲ್ಲಿ ಕಡಿತ ಮಾಡಿದ್ದಾರೆ. ಇದರ ಜೊತೆಗೆ ಅಮಿತ್ ಶಾ ಅವರ ವಾಹನಗಳು ಕೂಡ ಕಡಿಮೆ ಆಗಿದೆ ಅಂತ. ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಹಾದಿಯಲ್ಲಿ BJP ಮುಖ್ಯಮಂತ್ರಿಗಳ ದಂಡು ಕೂಡ ಅದನ್ನು ಅನುಕರಣೆ ಮಾಡ್ತಾ ಇದೆ. ಏನು ಅನುಕರಣೆ ಮಾಡ್ತಾ ಇದ್ದಾರೆ? ಮೋದಿ ಕರೆಯ ಬೆನ್ನಲ್ಲೇ ಇದೀಗ ವಾಹನ ಸಂಖ್ಯೆಗಳನ್ನು ಇಳಿಸೋದಕ್ಕೆ BJPಯ ಮುಖ್ಯಮಂತ್ರಿಗಳೆಲ್ಲರೂ ಕೂಡ ಮುಂದಾಗಿದ್ದಾರೆ. ಏನೇನಾಯಿತು? ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸೇರಿದಂತೆ ಹಲವು ಮುಖ್ಯಮಂತ್ರಿಗಳು ಇದನ್ನು ಅನುಕರಣೆ ಮಾಡ್ತಿದ್ದಾರೆ. ಮಧ್ಯಪ್ರದೇಶದ ಮುಖ್ಯಮಂತ್ರಿ ಡಾಕ್ಟರ್ ಮೋಹನ್ ಯಾದವ್ ಅವರ ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿಮೆಯಾಗಿದೆ, ಗಮನಿಸಬೇಕಾದ ಸಂಗತಿ. ರಾಜಸ್ಥಾನದ CM ಭಜನ್ಲಾಲ್ ಶರ್ಮಾ ಇವರ ವಾಹನಗಳ ಸಂಖ್ಯೆ ಕಡಿಮೆ ಆಗಿದೆ. ಮಧ್ಯಪ್ರದೇಶದ CM ಮೋಹನ್ ಯಾದವ್ ಇವರ ವಾಹನ ಕಡಿಮೆ ಆಗಿದೆ. ದೆಹಲಿಯ BJP ಮುಖ್ಯಮಂತ್ರಿ ಅಂದರೆ ರೇಖಾ ಗುಪ್ತಾ ಇವರ ವಾಹನವೂ ಕೂಡ ಕಡಿಮೆ ಆಗಿದೆ. ಅಂದರೆ ಅವರ ಬೆಂಗಾವಲು ವಾಹನಗಳ ಸಂಖ್ಯೆ ಕಡಿಮೆ ಆಗಿದೆ. ಆಡಳಿತಾತ್ಮಕ ವೆಚ್ಚವನ್ನು ತಗ್ಗಿಸೋದಕ್ಕೆ ಮತ್ತು ಇಂಧನ ಉಳಿಸೋದಕ್ಕೆ ರಾಷ್ಟ್ರ ನಾಯಕರು ಇಂಥದ್ದೊಂದು ಜಂಟಿ ಸಮರವನ್ನು ಸಾರಿದ್ದಾರೆ. ಹಿಮಂತ್ ಬಿಸ್ವಾ ಶರ್ಮಾ ಅಲ್ಲಿಂದನೇ ಶುರುವಾಗಿತ್ತು, ಅವರು ಕೂಡ ಅದಕ್ಕೆ ಕಡಿಮೆ ನಾವು ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಭೂಪೇಂದ್ರ ಪಟೇಲ್ ಗುಜರಾತ್ ವಡೋದರಕ್ಕೆ ಹೋದ ತಕ್ಷಣವೇ ಅವರು ಕೂಡ ಸೀಮಿತ ಆಗಿದ್ದಾರೆ. ಮತ್ತೊಂದು ಕಡೆ ಅವರು ಎಲ್ಲ ರಾಜ್ಯಗಳ ಸರ್ಕಾರಿ ಇಲಾಖೆಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಇಂಧನವನ್ನು ಮಿತವಾಗಿ ಬಳಸಬೇಕು ಅಂತ. ಮತ್ತೊಂದು ಕಡೆ ಇಡೀ ದೇಶದಲ್ಲೇ ಅತಿ ದೊಡ್ಡ ಬೆಂಗಾವಲು ಪಡೆಯನ್ನು ಹೊಂದಿರುವಂತಹ ಮುಖ್ಯಮಂತ್ರಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರು ಕೂಡ ಸುರಕ್ಷಿತ ನಿಯಮಕ್ಕೆ ಯಾವುದೇ ತೊಂದರೆ ಆಗದಂತೆ ಕಡಿತವನ್ನು ಮಾಡಿಕೊಂಡಿದ್ದಾರೆ. EV ವಾಹನಗಳ ಬಳಕೆಗೆ ಅವರು ಮುಂದಾಗ್ತಿದ್ದಾರೆ ಅಂತ. ಮಧ್ಯಪ್ರದೇಶ ಮೋಹನ್ ಯಾದವ್, ರಾಜಸ್ಥಾನ ಭಜನ್ಲಾಲ್ ಶರ್ಮಾ, ದೆಹಲಿಯ ರೇಖಾ ಗುಪ್ತಾ ಇವರು ಕೂಡ ವಾಹನಗಳನ್ನೆಲ್ಲವನ್ನು ಕೂಡ ಕಡಿಮೆ ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ಮಧ್ಯಪ್ರದೇಶದ ಹೈಕೋರ್ಟ್ನ ನ್ಯಾಯಮೂರ್ತಿ ದ್ವಾರಕಾಧೀಶ್ ಬನ್ಸಾಲ್ ಇವರು 3 ಕಿಲೋಮೀಟರ್ಗಳ ಸೈಕಲ್ ಯಾತ್ರೆ ಮಾಡ್ಕೊಂಡು ಬಂದ. ಅಂದರೆ 3 ಕಿಲೋಮೀಟರ್, ಅವ್ರ ಕೋರ್ಟಿಂದ ಮನೆಗೆ 3 ಕಿಲೋಮೀಟರ್ ಇತ್ತಂತೆ. ಸೈಕಲ್ ಮುಖಾಂತರ ಬಂದು ಅವರೆಲ್ಲ ಹೇಳಿದ್ದಾರೆ, ಎಲ್ಲೆಲ್ಲಿ ಕಡಿಮೆ ಪ್ರಯಾಣ ಇರುತ್ತೋ 3 ಕಿಲೋಮೀಟರ್ 5 ಕಿಲೋಮೀಟರ್ ಆ ವ್ಯಾಪ್ತಿಯಲ್ಲಿ ಸೈಕಲ್ಗಳನ್ನು ಬಳಕೆ ಮಾಡಬೇಕು. ಇದು ಪರಿಸರಕ್ಕೂ ಕೂಡ ಅನುಕೂಲ ಆಗುತ್ತೆ, ತೈಲ ಉಳಿಕೆಗೂ ಕೂಡ ಇದು ಅನುಕೂಲ ಆಗುತ್ತೆ ಅಂತ ಇದೀಗ
ಅವರು ದೇಶಕ್ಕೆ ಒಂದು ಕರೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಆಗಿದೆ ಉತ್ತರ ಪ್ರದೇಶದಲ್ಲಿ. ಏನು ಅಂತ ಹೇಳಿದರೆ, ನರೇಂದ್ರ ಮೋದಿಯು ಕೂಡ ಅದರ ಬಗ್ಗೆ ಉಲ್ಲೇಖ ಮಾಡಿದ್ರು, ವರ್ಕ್ ಫ್ರಮ್ ಹೋಮ್ ಬಗ್ಗೆ ಆಲೋಚನೆ ಮಾಡಬೇಕು ಅಂತ. ಇದೀಗ ಉತ್ತರ ಪ್ರದೇಶದಲ್ಲಿ ವರ್ಕ್ ಫ್ರಮ್ ಹೋಮ್ ಕ್ರಾಂತಿ ಆಗಿರೋದು. ನೀವು ಕರೋನಾ ಸಮಯದಲ್ಲಿ ಆರೋಗ್ಯದ ಕಾರಣಕ್ಕಾಗಿ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಸಾಮಾಜಿಕವಾಗಿ ನಾವು ದೂರ ಇರಬೇಕು ಅನ್ನೋ ಕಾರಣಕ್ಕಾಗಿ, ಕೊರೋನಾದ ಕಾರಣಕ್ಕಾಗಿ ವರ್ಕ್ ಫ್ರಮ್ ಹೋಮ್ ಬಂದಿತ್ತು. ಇದೀಗ ಯಾವ ಕಾರಣಕ್ಕಾಗಿ? ತೈಲವನ್ನು ಉಳಿಸಬೇಕು ಅನ್ನೋ ಕಾರಣಕ್ಕಾಗಿ ವರ್ಕ್ ಫ್ರಮ್ ಹೋಮ್ ಮೊರೆ ಹೋಗ್ತಾ ಇರೋದು. ಇದೀಗ ಉತ್ತರ ಪ್ರದೇಶದಲ್ಲಿ ಅದನ್ನು ಅನುಷ್ಠಾನ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಹೆಂಗೆ? ಇದೊಂದು ಹೈಬ್ರಿಡ್ ಮಾದರಿ ಇದೆ. ಇದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಆಫೀಸ್ ಕೂಡ ಇರುತ್ತೆ. ಹೈಬ್ರಿಡ್ ಮಾದರಿ ಇದು. ಕೇವಲ ವಾರದಲ್ಲಿ 2 ದಿನ ವರ್ಕ್ ಫ್ರಮ್ ಹೋಮ್ಗೆ UP CM ಯೋಗಿ ಆದಿತ್ಯನಾಥ್ ಕರೆ ಕೊಟ್ಟಿದ್ದಾರೆ. ಇಂಧನ ಬಳಕೆಯನ್ನು ತಕ್ಷಣವೇ 50% ಇಳಿಕೆ ಮಾಡಿಕೊಳ್ಳೋದಕ್ಕೆ ಇದೀಗ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಸರ್ಕಾರಿ ಸಭೆಗಳು, ಸೆಮಿನಾರ್ಗಳನ್ನು ಆನ್ಲೈನ್ ಮುಖಾಂತರ ನಡೆಸಬೇಕು ಅಂತಲೂ ಕೂಡ ಅವರು ಹೇಳಿರೋದು. ಇದು ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆ. ಮೆಟ್ರೋ, ಬಸ್ ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಬಳಕೆ ಮಾಡಬೇಕು ಅಂತ ಯೋಗಿ ಆದಿತ್ಯನಾಥ್ ಹೇಳಿರೋದು. ನೀವು ಉತ್ತರ ಪ್ರದೇಶದ ನೋಯ್ಡಾ ಆ ಪ್ರದೇಶದಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳಿದೆ. ಅವರಿಗೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಸಾರ್ವಜನಿಕ ಇಲಾಖೆಗಳೇನಿರುತ್ತೆ, ಸರ್ಕಾರಿ ಇಲಾಖೆಗಳೇನಿರುತ್ತೆ, ಆ ಇಲಾಖೆಗಳಲ್ಲೂ ಕೂಡ 2 ದಿನಗಳ ಕಾಲ ವಾರದಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಈ ಸಭೆಗಳನ್ನು ಸೇರ್ತಾ ಇದ್ರಲ್ಲ, ಇಲಾಖಾ ಸಭೆಗಳಾಗಿರ್ಬೋದು, ಬೇರೆ ಬೇರೆ ಮೀಟಿಂಗ್ಗಳಿಗಾಗಿ ಜನರು ಪರಸ್ಪರವಾಗಿ ಕಚೇರಿಗಳಲ್ಲಿ ಸೇರ್ತಾ ಇದ್ರು. ಆ ಕಾರಣಕ್ಕಾಗಿಯೂ ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಗಳಿಗೆ ಕೆಲವೊಂದಿಷ್ಟು ವ್ಯಕ್ತಿಗಳು ಕೂಡ ಪ್ರಯಾಣವನ್ನು ಮಾಡಬೇಕಾಗಿತ್ತು. ಆದರೆ ಇದೀಗ ಆ ಪ್ರಯಾಣಕ್ಕೆ ಬ್ರೇಕ್ ಹಾಕೋ ದೃಷ್ಟಿಯಿಂದ ಡಿಜಿಟಲ್ ಮುಖಾಂತರ ಆನ್ಲೈನ್ ಸಭೆಗಳನ್ನು ಮಾಡಬೇಕು ಅಂತಲೂ ಕೂಡ ಉತ್ತರ ಪ್ರದೇಶದಲ್ಲಿ ತಿಳಿಸಲಾಗಿದೆ. ಇದರ ಜೊತೆಗೆ ಬೆಂಗಾವಲು ಪಡೆಯಲ್ಲಿ ಎಲೆಕ್ಟ್ರಿಕ್ ಗಾಡಿಗಳ ಕಾರುಬಾರು ಶುರುವಾಗಿರು. ನೀವು ಕಳೆದ 3-4 ವರ್ಷಗಳಿಂದ ಇಡೀ ದೇಶದಾದ್ಯಂತ ಎಲೆಕ್ಟ್ರಿಕ್ ವಾಹನಗಳು, ಅದು ದ್ವಿಚಕ್ರ ಆಗಿರ್ಬೋದು, ತ್ರಿಚಕ್ರ ಆಗಿರ್ಬೋದು, 4 ಗಾಲಿಗಳಿರುವಂತಹ ವಾಹನ ಆಗಿರ್ಬೋದು, ಕಾರ್ ಆಗಿರ್ಬೋದು, ಬೇರೆ ಬೇರೆ ಗಾಡಿಗಳು, ಅದೆಲ್ಲದಕ್ಕೂ ಕೂಡ ಎಲೆಕ್ಟ್ರಿಕ್ ಮೊರೆ ಹೋಗಬೇಕು ಅಂತ ನಿತಿನ್ ಗಡ್ಕರಿ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ಸಚಿವರುಗಳು ಕೂಡ ಹೇಳಿದರು. ಅಂತಹ ಪರಿಸ್ಥಿತಿ ಇವತ್ತು ಬರ್ತಾ ಇದೆ. ಇದು ಗಮನಿಸಬೇಕಾದಂತಹ ಸಂಗತಿ. ಇದು ಪ್ರಧಾನಿಗಳ ಭದ್ರತಾ ವ್ಯೂಹದಲ್ಲಿ ಇನ್ನು ಮುಂದೆ ಪೆಟ್ರೋಲ್ ಗಾಡಿ ಬದಲಿಗೆ ಎಲೆಕ್ಟ್ರಿಕ್ ವಾಹನಗಳನ್ನು ಅತಿ ಹೆಚ್ಚು ಬಳಸ್ತಾರಂತೆ. ಹೊಸ ಎಲೆಕ್ಟ್ರಿಕ್ ವಾಹನಗಳನ್ನು ಖರೀದಿ ಮಾಡಬಾರದು ಅಂತ ಸೂಚನೆ ಕೊಟ್ಟಿದ್ದಾರೆ. ಇದು ಗಮನಿಸಬೇಕಾದಂತಹ ಸಂಗತಿ. ಯಾವುದೇ ಕಾರಣಕ್ಕೂ ಹೊಸ ವಾಹನಗಳನ್ನು ಖರೀದಿ ಮಾಡಬೇಡಿ, ಈಗಾಗಲೇ ಇರುವಂತಹ ವಾಹನಗಳನ್ನೇ ಬಳಕೆ ಮಾಡಿ ಅಂತ ಪ್ರಧಾನಿಗಳ ಕಾರ್ಯಾಲಯ ಹೇಳಿದೆ. ಇರುವ ಸಂಪನ್ಮೂಲಗಳಲ್ಲಿ EV ಕಾರುಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ SPGಗೆ ಇದೀಗ ಪ್ರಧಾನಮಂತ್ರಿ ಕಾರ್ಯಾಲಯದಿಂದ ಸೂಚನೆ ಬಂದಿರೋದು. ಮಾರ್ಗಸೂಚಿಗಳಲ್ಲಿ ಅದನ್ನು ಯಾವುದೇ ಧಕ್ಕೆ ಆಗಬಾರದು, ಹಂತವಾಗಿ ಇಂಧನ ಚಾಲಿತ ವಾಹನಗಳೇನಿತ್ತು ಅವುಗಳನ್ನು ಎಲೆಕ್ಟ್ರಿಕ್ ಆಗಿ ತೆಗೆದುಕೊಂಡು ಹೋಗಬೇಕು ಅಂತೆಲ್ಲ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದು ಪ್ರಧಾನಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಇವರಲ್ಲಿ ಆಗಿರುವಂತಹ ಬೆಳವಣಿಗೆ. ಮತ್ತೊಂದು ಏನಾಗಿದೆ ಅಂತ ಹೇಳಿದರೆ, ಈ ಪ್ರಧಾನಿಗಳ ಈ ಎಚ್ಚರಿಕೆ, ಪ್ರಧಾನಿಗಳ ಈ ಸಲಹೆ, ಪ್ರಧಾನಿಗಳ ಈ ಒಂದು ಏನಾಗಬಹುದು ಎನ್ನುವಂಥ ಆತಂಕದ ಮಾತಿನ ನಡುವೆ ಮತ್ತೊಂದು ಎಚ್ಚರಿಕೆ ಬಂದಿದೆ ಉದ್ಯಮಿ ಒಬ್ಬರಿಂದ. ಏನು ಬಂದಿದೆ ಎಚ್ಚರಿಕೆ? ಆರ್ಥಿಕ ಸುನಾಮಿ ಕಾದಿದೆ ಅಂತ ಹೇಳಿ ಉದಯ್ ಕೋಟಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಉದಯ್ ಕೋಟಕ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆರ್ಥಿಕ ಸುನಾಮಿ, ತೈಲ ಬೆಲೆ ಗಗನಕ್ಕೇರ್ಬೋದು, ದೇಶದ ಆರ್ಥಿಕತೆ ಪಾತಾಳಕ್ಕೆ ಹೋಗ್ಬೋದು. ಇದರ ಜೊತೆಗೆ ಕಾರ್ಪೊರೇಟ್ ವಲಯಗಳು ಕೇವಲ ತ್ರೈಮಾಸಿಕ ಲಾಭದ ಬಗ್ಗೆ ಆಲೋಚನೆ ಮಾಡಿದರೆ ದೀರ್ಘಾವಧಿಯ ಹೂಡಿಕೆ ಮತ್ತು ದೀರ್ಘಾವಧಿಯ ಲಾಭಕ್ಕಾಗಿ ಅವರು ಆಲೋಚನೆ ಮಾಡಬೇಕು ಅಂತ ಅವರೆಲ್ಲ ಸಲಹೆ ಕೊಟ್ಟಿದ್ದಾರೆ. ಕಚ್ಚಾ ತೈಲದ ಬೆಲೆ $100 ದಾಟುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ನಿಜವಾದ ಆರ್ಥಿಕ ಆಘಾತ ಇನ್ನು ಮುಂದೆ ಬರುತ್ತೆ ಅಂತ ಹೇಳಿದ್ದಾರೆ. ತೈಲ ಬೆಲೆ ಏರಿಕೆ ಆದರೆ ಭಾರತದ ಆಮದು ವೆಚ್ಚ ದುಪ್ಪಟ್ಟಾಗಿ ಹಣದುಬ್ಬರ ಸ್ಫೋಟ ಆಗ್ಬೋದು. ಶಕ್ತಿ ಮೀರಿ ಖರ್ಚು ಮಾಡಬೇಡಿ ಅಂತ ಸರ್ಕಾರ ಮತ್ತು ಜನರಿಗೆ ಅವರು ಕಿವಿ ಮಾತು ಹೇಳಿದ್ದಾರೆ. ಅಮೆರಿಕ ಇರಾನ್ ಯುದ್ಧದಿಂದ ಭಾರತದ ಮಾರುಕಟ್ಟೆಗೆ ಭಾರಿ ಆಪತ್ತು ಎದುರಾಗಬಹುದು ಅಂತ ಅವರು ಹೇಳಿರೋದು. ಒಂದು CPA ಬಿಸ್ನೆಸ್ ಸಮ್ಮಿಟ್ 2026 ಅಂತ ನಡೀತಾ ಇತ್ತು. ಅಲ್ಲಿ ಅವರು ಮಾತನಾಡಿ ಎಲ್ಲ ಹೇಳಿದರು. ಇದ್ರ ಬಗ್ಗೆ ಮಾತನಾಡಿ ಒಂದು ತ್ರೈಮಾಸಿಕ ಲಾಭದ ಕಡೆಗೆ ನೀವು ಜಾಸ್ತಿ ಗಮನ ಕೊಡಬೇಡಿ, ದೀರ್ಘಾವಧಿಯ ಹೂಡಿಕೆ ಮತ್ತು ಲಾಭದ ಬಗ್ಗೆ ಆಲೋಚನೆ ಮಾಡಿ ಅಂತ ಕಾರ್ಪೊರೇಟ್ ಸಂಸ್ಥೆಗಳಿಗೂ ಕೂಡ ಅವರು ಎಚ್ಚರಿಕೆಯನ್ನು ಕೊಡೋದರ ಜೊತೆಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ಕಚ್ಚಾ ತೈಲದ ದರ ಈ ಹಿಂದೆಯೂ ಕೂಡ ಹೆಚ್ಚಳ ಆಗಿತ್ತು. ಯುದ್ಧ ಶುರುವಾದ ನಂತರ ಈ ಕದನ ವಿರಾಮ ಪ್ರಸ್ತಾವನೆ ಆದ ತಕ್ಷಣ ಸ್ವಲ್ಪ ಕಡಿಮೆಯಾಗಿ ಒಂದು $100-115 ಆಸುಪಾಸಿಗೆ ಬಂದು ನಿಂತು. ಯುದ್ಧದ ಪೀಕ್ನಲ್ಲಿ $140 ತನಕ ಹೋಗಿತ್ತು ಬ್ರೆಂಟ್ ಕಚ್ಚಾ ತೈಲ. ಹೀಗಾಗಿ ಒನ್ಸ್ ಅಗೇನ್ ಅದು ಏರಿಕೆ ಆಗ್ಬೋದು. ಯಾಕಂದರೆ ಹಾರ್ಮುಜ್ನಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳು, ನಾ ಬಿಡೆ ನೀ ಕೊಡೆ ಎನ್ನುವಂಥ ನಿಟ್ಟಿನಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಅದು ಭಾರತದ ಎಕಾನಮಿಗೂ ಕೂಡ ದೊಡ್ಡ ಹೊಡೆತ ಕೊಡಬಹುದು ಅನ್ನೋದು ಇದೀಗ ಇವರ ಎಚ್ಚರಿಕೆ ಆಗಿದೆ. ಇದೀಗ ಜನಸಾಮಾನ್ಯರಿಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ 7 ಸೂತ್ರಗಳನ್ನು ಹೇಳಿರೋದನ್ನು ನಾವು ನೋಡಿದ್ದೀವಿ. ಏನವು ಸೂತ್ರಗಳು? ಮೊದಲೇದ್ದು, ಅನಗತ್ಯ ವಿದೇಶಿ ಪ್ರವಾಸಗಳನ್ನು ಕೈಬಿಟ್ಟು ಇಂಧನ ಮತ್ತು ಹಣವನ್ನು ಉಳಿಸಿ ಅಂತ.
ಅಂದರೆ ನೀವು ಡಾಲರ್ ರೂಪಾಯಿಯಲ್ಲಿ ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ತೈಲವನ್ನು ಖರೀದಿ ಮಾಡಬೇಕಂದ್ರೆ ಡಾಲರ್ ಮುಖಾಂತರ ನೀವು ಕೊಡಬೇಕು. ಅಲ್ಲಿ ನಮ್ಮ ರೂಪಾಯಿ ಮೌಲ್ಯ ಕುಸಿತಾ ಹೋಗುತ್ತೆ, ವಿದೇಶಿ ವಿನಿಮಯಕ್ಕೆ ಅದೆಲ್ಲವೂ ಕೂಡ ಹೊಡೆತ ಬೀಳುತ್ತೆ. ಹೀಗಾಗಿ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ. ಪ್ರಯಾಣಕ್ಕೆ ರಸ್ತೆ ಬದಲಿಗೆ ರೈಲ್ವೆ ಸೇವೆಗಳನ್ನು ಹೆಚ್ಚಾಗಿ ಬಳಸಬೇಕು ಅಂತ ಅವರು ಹೇಳಿದ್ದಾರೆ. ನಗರ ಪ್ರದೇಶಗಳಲ್ಲಿ ಕಾರ್ ಪೂಲಿಂಗ್ ಮತ್ತು ಮೆಟ್ರೋ ರೈಲು ಬಳಕೆಗೆ ಆದ್ಯತೆಯನ್ನು ಕೊಡಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚಾಗಿ ಬಳಸಿ, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಹೊರೆ ಏನಿದೆ ಅನ್ನು ಇಳಿಸಿ ಅಂತ ಹೇಳಿದ್ದಾರೆ. ಇಂಧನ ಉಳಿತಾಯವನ್ನು ಒಂದು ರಾಷ್ಟ್ರ ಕರ್ತವ್ಯವಾಗಿ ಪರಿಗಣನೆ ಮಾಡಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಕೊಟ್ಟಿರುವಂತಹ ಒಂದು 7 ಸೂತ್ರಗಳಿದು. ಬಂಗಾರವನ್ನು ಖರೀದಿ ಮಾಡಬೇಡಿ ಅಂತ ಒನ್ಸ್ ಅಗೇನ್ ಇವತ್ತು ದರವು ಕೂಡ ಏರಿಕೆ ಆಗ್ತಾ ಇರೋದನ್ನು ನೋಡಿದ್ದೀವಿ. ಬೆಳ್ಳಿಯ ದರವು ಕೂಡ ಏರಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ 1 ವರ್ಷಗಳ ಕಾಲ ಯಾವುದೇ ಕಾರಣಕ್ಕೂ ಬಂಗಾರ, ಈ ವಜ್ರ ಏನೇನಿದೆ ಇದನ್ನು ಖರೀದಿ ಮಾಡಬೇಡಿ ಅನ್ನುವಂತಹ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊನ್ನೆ ಮಾತನಾಡಿದರು. ಅದರ ಭಾಗವಾಗಿ ಸಾರ್ವಜನಿಕವಾಗಿ ಓಡುವಾಗ ಹೆಚ್ಚು ಸಾರ್ವಜನಿಕ ಸೇವೆಗಳನ್ನು ಬಳಸಿ, ಅದು ಮೆಟ್ರೋ ಆಗಿರ್ಬೋದು, ರೈಲ್ ಆಗಿರ್ಬೋದು, ಇವುಗಳ ಮುಖಾಂತರ ಹೆಚ್ಚು ಹೋಗಿ ಅನ್ನೋ ಪ್ರಯತ್ನವನ್ನು ಜನಸಾಮಾನ್ಯರಿಗೆ ಕೊಟ್ಟಿದ್ದಾರೆ. ಆದರೆ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ಕೇವಲ ಹೇಳಿಲ್ಲ, ಅದನ್ನು ಅನುಕರಣೆ ಮಾಡೋ ಪ್ರಯತ್ನವನ್ನು ಇದೀಗ ಅವರು ಮಾಡ್ತಾ ಇರೋದು. ಈ 7 ಸೂತ್ರಗಳನ್ನು ಜನಸಾಮಾನ್ಯರಿಗೆ ಮೋದಿ ಅವರು ಕೊಟ್ಟಿರುವಂಥದ್ದು.